ಶ್ರೀಹರಿಯು ಪಾಂಡವರ ಕುಟುಂಬದಲ್ಲಿ ತಾನು ಒಬ್ಬ ಎನ್ನುವಷ್ಟು ಆತ್ಮೀಯನಾದನು. ಶ್ರೀಕೃಷ್ಣ ಮತ್ತು ಪಾರ್ಥರ ನಡುವಿನ ಸಂಬಂಧ ಗಾಢವಾಗಿತ್ತು. 3 ಲೋಕಗಳು ಸಹ ಮೂಗಿನ ಮೇಲೆ ಬೆರಳಿಡುವಷ್ಟು ವಿಸ್ತರಿಸಿತ್ತು. ಶ್ರೀಹರಿಯು ಅರ್ಜುನನಿಗೆ ಕೇವಲ ಭಾವನು ಮಾತ್ರವಾಗಿರದೆ ಗುರುವು, ಹಿತೈಷಿಯೂ ದೇವರೂ ಆಗಿದ್ದನು. ಒಂದು ದಿನ ಕೃಷ್ಣಾರ್ಜುನರು ಯಮುನಾ ನದಿಯ ತೀರದಲ್ಲಿ ವಿಹರಿಸುತ್ತಿದ್ದರು. ಆ ಸಮಯದಲ್ಲಿ ಬೃಹದಾಕಾರದ ಉದರವನ್ನು ಹೊಂದಿರುವ ಬ್ರಾಹ್ಮಣನು ಅವರ ಎದುರಿನಲ್ಲಿ ಆಗಮಿಸಿದರು. ಲೋಕಖ್ಯಾತರಾದ ಶ್ರೀಹರಿ ಮತ್ತು ಪಾರ್ಥರಿಗೆ ವಂದನೆಗಳು. ನನ್ನ ಉದರವನ್ನು ನೋಡಿದಿರಲ್ಲವೇ? ಅಜೀರ್ಣವಾಗಿದೆ. ಉತ್ತಮವಾದ ಔಷಧಿ ಈ ಖಾಂಡವವನದಲ್ಲಿದೆ. ನಾನು ಅಗ್ನಿದೇವ. ಖಾಂಡವವನದ ಯಾವ ಭಾಗದಲ್ಲಿ ಔಷಧೀಯ ಗುಣ ಹೊಂದಿರುವ ಗಿಡಮೂಲಿಕೆ ಇದೆ ಎನ್ನುವುದನ್ನು ನಾನರಿಯೆ. ಆದ್ದರಿಂದ ನೀವು ಸಹಕರಿಸಿದರೆ ಸಂಪೂರ್ಣ ಖಾಂಡವವನವನ್ನು ಭಕ್ಷಿಸುವ ಆಸೆ ನನಗೆ ಎಂದನು. ಅಗ್ನಿದೇವನ ಮಾತಿಗೆ ಪ್ರತಿಕ್ರಿಯಿಸುತ್ತಾ, ಅಗ್ನಿದೇವ, ನಿನ್ನ ಮಾತನ್ನು ನಾವು ಒಪ್ಪಿದ್ದೇವೆ. ಆದರೆ ಉತ್ತಮವಾದ ರಥ ಮತ್ತು ಧನುಸ್ಸಿನ ಅವಶ್ಯಕತೆ ಇದೆ ಎಂದು ಪಾರ್ಥನು ಹೇಳಿದನು. ತಡ ಮಾಡದೆ ಅಗ್ನಿದೇವನು ಗಾಂಡೀವ ಧನುಸ್ಸನ್ನು, ಮಹಿಮಾನ್ವಿತವಾದ ರಥವನ್ನು ಪಾರ್ಥನಿಗೆ ಅನುಗ್ರಹಿಸಿದನು. ಶ್ರೀಹರಿಗೆ ಸುದರ್ಶನ ಚಕ್ರವನ್ನು ಮತ್ತು ಆಗ್ನೇಯಾಸ್ತ್ರವನ್ನು ನೀಡಿದನು. ಅಗ್ನಿದೇವ, ಇನ್ನು ನೀನು ನಿನ್ನ ಕಾರ್ಯವನ್ನು ಪ್ರಾರಂಭಿಸಬಹುದು ಎಂದು ಶ್ರೀಹರಿಯು ಹೇಳಿದಾಗ ಅಗ್ನಿದೇವನು ಖಾಂಡವವನ ಭಕ್ಷಣೆಯ ಕಾರ್ಯವನ್ನು ಪ್ರಾರಂಭಿಸಿದನು. ಭೂಲೋಕ, ಸ್ವರ್ಗಲೋಕ, ಪಾತಾಳಲೋಕದ ವಾಸಿಗಳು ಈ ಕಾರ್ಯವನ್ನು ವಿಸ್ಮಯದಿಂದ ವೀಕ್ಷಿಸುತ್ತಿದ್ದರು. ಅಗ್ನಿದೇವನ ಕಾರ್ಯಕ್ಕೆ ರಕ್ಷಕರಾಗಿ ಪಾರ್ಥ ಮತ್ತು ಸಾಕ್ಷಾತ್ ಶ್ರೀಹರಿ ಕಂಕಣಬದ್ಧರಾಗಿ ನಿಂತಿದ್ದರು. ಖಾಂಡವವನ ದಹನ ಪ್ರಾರಂಭವಾಯಿತು. ಅನೇಕ ಬಗೆಯ ಬಳ್ಳಿಗಳು, ಮರಗಳು, ನಾನಾ ಬಗೆಯ ಜೀವಿಗಳು ಅಗ್ನಿದೇವನ ಆರ್ಭಟಕ್ಕೆ ಆಹುತಿಯಾಗತೊಡಗಿದವು. ಮುಗಿಲೆತ್ತರಕ್ಕೆ ಚಿಮ್ಮಿದ ಅಗ್ನಿಯ ಜ್ವಾಲೆಗಳು ಸಂಪೂರ್ಣ ಜಗವನ್ನೇ ಸುಡುವ ರೀತಿಯಲ್ಲಿ ಚಿಮ್ಮತೊಡಗಿದವು. ಈ ಸಮಯದಲ್ಲಿ ಅಗ್ನಿಯ ಈ ಕಾರ್ಯವನ್ನು ನೋಡಿ ಅಸಮಾಧಾನಗೊಂಡ ಇಂದ್ರನು ಅಗ್ನಿಗೆ ತಕ್ಕ ಶಾಸ್ತಿ ಮಾಡಬೇಕೆಂದುಕೊಂಡು ಆಗಸದಲ್ಲಿ ಮೋಡಗಳು ದಟ್ಟೈಸುವಂತೆ ಮಾಡಿದನು. ಕಾರ್ಮೋಡಗಳು ಒಂದಕ್ಕೊಂದು ಘರ್ಷಿಸಿ ಸಿಡಿಲು ಗುಡುಗುಗಳು ಉತ್ಪನ್ನವಾದವು. ಫಳಾರೆಂದು ಮಿಂಚು ಹೊಳೆಯಿತು. ಕೃಷ್ಣಾರ್ಜುನರು ಆಗಸದತ್ತ ನೋಡಿ ಶ್ರೀಹರಿಯ ಮುಖದಲ್ಲಿ ಮುಗುಳ್ನಗು ಮೂಡಿತು. ಅರ್ಜುನ, ಅಲ್ಲಿ ನೋಡು ಇಂದ್ರನ ಉತ್ಸಾಹವನ್ನು ಎಂದನು. ಪಾರ್ಥನಿಗೆ ಶ್ರೀಹರಿಯ ಇಂಗಿತ ಏನೆಂದು ಅರ್ಥವಾಯಿತು. ಕೆಲವೇ ಕ್ಷಣಗಳಲ್ಲಿ ಧಾರಾಕಾರವಾಗಿ ಮಳೆ ಸುರಿಯಲಾರಂಭವಾಯಿತು. ಎಲ್ಲೆಡೆಯೂ ನೀರಿನ ಕೋಡಿ. ಅಗ್ನಿದೇವನು ಗಾಬರಿಯಾದನು. ಈ ಸಮಯದಲ್ಲಿ ಪಾರ್ಥನು ಬಾಣಗಳ ಸುರಿಮಳೆಗೆರೆದು ಖಾಂಡವವನದ ಮೇಲೆ ಒಂದು ಚಪ್ಪರವನ್ನೇ ನಿರ್ಮಿಸಿದನು. ಖಾಂಡವವನ ದಹನಕ್ಕೆ ಅಡ್ಡಿ ಮಾಡಬೇಕೆಂದುಕೊಂಡ ಇಂದ್ರನ ಬಲವಾದ ಆಸೆ ತುಂಡಾಗಿ ಹೋಯಿತು. ಅಗ್ನಿದೇವನಿಗೆ ನೀಡಿದ ಮಾತನ್ನು ಶ್ರೀಹರಿ ಮತ್ತು ಚಂದ್ರವಂಶತಿಲಕ ಪಾರ್ಥರು ಉಳಿಸಿಕೊಂಡರು. ಇದುವರೆಗೂ ಖಾಂಡವವನದಲ್ಲಿ ಅಡಗಿದ್ದ ತಕ್ಷಕನು ಅಲ್ಲಿಂದ ತಪ್ಪಿಸಿಕೊಂಡು ಕುರುಕ್ಷೇತ್ರದತ್ತ ಪಲಾಯನಗೈದನು. ಅವನ ಮನಸ್ಸಿನಲ್ಲಿ ಪಾರ್ಥನ ಕುರಿತಾಗಿ ದ್ವೇಷದ ಜ್ವಾಲೆ ಉರಿಯಿತು. ಸೂಕ್ತ ಸಮಯದಲ್ಲಿ ಪಾರ್ಥನ ಮೇಲೆ ಸೇಡು ತೀರಿಸಿಕೊಳ್ಳಬೇಕೆಂದು ನಿರ್ಧರಿಸಿ ಖಾಂಡವವನದಿಂದ ತಪ್ಪಿಸಿಕೊಂಡನು. ತಕ್ಷಕನ ಮಗನಾದ ಅಶ್ವಸೇನನು ಸಹ ಅರ್ಜುನನ ಬಾಣ ಪ್ರಯೋಗದಿಂದ ಗಾಯಗೊಂಡನು. ಮನುಷ್ಯರನ್ನು ಅರ್ಜುನನನ್ನು ಪ್ರಾರ್ಥಿಸಿ ತನ್ನನ್ನು ಉಳಿಸಬೇಕೆಂದು ಬೇಡಿಕೊಂಡ ಕಾರಣ ಪಾರ್ಥನು ಅವನನ್ನು ಬಿಟ್ಟುಬಿಟ್ಟನು. ದೇವೇಂದ್ರನ ಕೋಪ ಮಿತಿಮೀರಿ ಪಾರ್ಥನೊಂದಿಗೆ ತಾನೇ ಸ್ವತಃ ಕದನಕ್ಕಿಳಿದನು. ಭೀಕರವಾದ ಹೋರಾಟ ನಡೆಯಿತು. ಪಾರ್ಥನ ಕೈ ಮೇಲಾಯಿತು. ಇಂದ್ರನು ಪಾರ್ಥನನ್ನು ಮೆಚ್ಚಿ ಆಶೀರ್ವದಿಸಿ ಸ್ವರ್ಗಕ್ಕೆ ಮರಳಿದನು. ಖಾಂಡವವನ ದಹನ ಪೂರ್ತಿಯಾದ ನಂತರ ಅಗ್ನಿದೇವನಿಂದ ಆಶೀರ್ವಾದ ಪಡೆದ ಪಾರ್ಥನು ಶ್ರೀಹರಿಯೊಡಗೂಡಿ ಇಂದ್ರಪ್ರಸ್ಥದತ್ತ ಪ್ರಯಾಣ ಬೆಳೆಸಿದನು. ಖಾಂಡವವನ ದಹನದ ನಂತರ ಅಗ್ನಿದೇವನ ಆಶೀರ್ವಾದದಿಂದ ಪಾಂಡವರ ಕೀರ್ತಿ ದಿಗಂತದವರೆಗೆ ಹಬ್ಬಿತು. ಅರಣ್ಯ ಭಸ್ಮವಾದ ಜಾಗದಲ್ಲಿ ಭವ್ಯ ಇಂದ್ರಪ್ರಸ್ಥ ನಗರ ಉದಯವಾಯಿತು. ಮಾಯಾಸುರನ ಕೃತಜ್ಞತೆಯಿಂದ ಅದ್ಭುತ ಸಭಾಭವನ ನಿರ್ಮಾಣವಾಯಿತು. ಇಲ್ಲಿಂದಲೇ ಮಹಾಭಾರತದ ಹೊಸ ಅಧ್ಯಾಯ ಸಭಾಪರ್ವ ಆರಂಭವಾಗುತ್ತದೆ. ಇವತ್ತಿನ ಕತೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಕತೆ ಇಷ್ಟ ಆದರೆ ಲೈಕ್ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು.